ಮಕ್ಕಳೇ, ನಿಶೋಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಜಾತೆಯಾದಂತಹ ಮಾಲಿನಿ ಕುಮಾರಕ ಮಹಿಷಾಕ್ಯನೆಂಬ ಕೂಡ ಘೋರ ಕಾಂತಾರವನ್ನು ಸೇರಿದ ನಮ್ಮವನೇ ಆದಂತಹ ವಿಧಾತನನ್ನು ಬಹುವಿಧ ಭಕ್ತಿಯಿಂದ ಒಲಿಸಿಕೊಂಡ ಬೇಕಾದಂತಹ ವರಗಳಿಂದ ಬಲಾನ್ವಿತನಾದ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಹಾಳುಗೆಡಹಿದ್ದಾನೆ. ಸಜ್ಜನರಿಗೆ ಬದುಕುವುದು ಅಸಾಧ್ಯವಾಗಿದೆ. ಪಂಚಮಹಾಪಾತಕಗಳನ್ನು ಗೈಯುತ್ತಿರುವ ಆತನನ್ನು 3 ಮೂರ್ತಿಗಳಾದಂತಹ ನಾವು ಮಧ್ಯಸಲ ಸದಳರಿದ್ದೇವಮ್ಮ. ನೀನೇ ಕಾಯಬೇಕು.
ಮಹಿಷನು ವೀತಿಯಿಂದ ವರವನ್ನು ಪಡೆದು ಲೋಕ ಕೊಂಟೋಕನಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞೋದಿಗಳನ್ನು ಗಡಿಸಿದನೆ, ದೇವತೆಗಳನ್ನು ದೆಸೆಗಡಿಸಿದನೆ. ತಿಳಿದೆ ತಿಳಿದೆ. ದುರುಳನಿಗೆ ದುರ್ಬೋಧನೆಗೆ ಶಂಖ ದುರ್ಗಾದಿ ಕೂಳ ಪಡೆಯೇ ಇದೆ ಅಮ್ಮ. ಶಂಕ ದುರ್ಗಾತಿರ ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲೋ ವರಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ವಿಶ್ವಕರ್ಮನು ಜನತರದಿ ಶೋಭಿಸುವ ಭೂಷಣ ವಸನ ವರ್ತಿಸಲು ಪರಬ್ರಹ್ಮಾದಿ ಸುರಭ ಮುಖ್ಯರೇ, ನಮ್ಮ ಪ್ರಾರ್ಥನೆಯನ್ನ ಆಲಿಸಿದಂತಹ ಜಗಜ್ಜನನಿ ಅಷ್ಟಭುಜಯಾಂತು ನಮ್ಮೆದುರು ಪ್ರತ್ಯಕ್ಷವಾದವಳಿದ್ದಾಳೆ. ಅವಳ ಆಡಿದಂತಹ ಮಾತುಗಳಿಂದ ನಾವು ಸದ್ಧೈರ್ಯವನ್ನು ಹೊಂದಿದವರಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಸನ್ನದ್ಧಳಾಗಿ ಆ ಕಡೆ ಸಾಗುವಂತಹ ಆಕೆ ನಿರಾಭರಣಿ. ಅವಳನ್ನು ಸಾಲಂಕೃತಗೊಳಿಸಬೇಕೆನ್ನುವುದು ನಮ್ಮೆಲ್ಲರ ಮನದಿಚ್ಛೆ. ಅದಕ್ಕನುಗುಣವಾಗಿಯೇ ವಿಶ್ವಕರ್ಮನು ಘನತರವಾದಂತಹ ಆಭರಣಗಳನ್ನು, ಉನ್ನತವಾದಂತಹ ವಸನಾದಿಗಳನ್ನು ತಂದು ಜಗಜ್ಜನನಿಯ ಚರಣ ಕಮಲಗಳಲ್ಲಿರಿಸಿದ್ದಾನೆ. ಸುರ ಸ್ತ್ರೀಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟು ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ಮಹಿಷನ ವಧೆಗಾಗಿದ ನನ್ನ ಸುದರ್ಶನ ಶಕ್ತಿ ಆಯುಧಗಳ ಮಣಿದು ಮಾತೆಯ ಪದಗಳಿರಿಸುತ್ತ ಮತಿಸಿದರು ಬಯದಿ ಸರ್ವಾಯುಧಗಳನ್ನು ಇತ್ತದ್ದನ್ನು ತನ್ನ ಅಷ್ಟಭುಜಗಳಲ್ಲ ಅಂತೂ ಜಗಜ್ಜನನೇ ಯುದ್ಧ ಸನ್ನದ್ಧಳಾಗಿದ್ದಾಳೆ. ಈ ಸಂದರ್ಭದಲ್ಲಿ ಆಕೆಯನ್ನು ಬರಿಗಾಲಲ್ಲಿ ಯುದ್ಧಕ್ಕೆ ಕಳುಹಿಸುವುದೇ ತರವಲ್ಲ ಎಂಬ ಕಾರಣಕ್ಕಾಗಿ ನಮ್ಮವನಾದಂತಹ ಹಿಮವಂತನು ಕೇಸರಿಯಾಗಿ ಬರುತ್ತಾ ಇದ್ದಾನೆ. ಹೀಗೆ ಮಾಡಪ್ಪ.